ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಕ್ಕರೆ ನಾಡಿನ ಲೋಕದ ಸಿಹಿಗಾಗಿ ಸರ್ಕಸ್ ಶುರುವಾಗಿದೆ. ಮಂಡ್ಯ ಮಣ್ಣಿನಲ್ಲಿ ಶಪಥ ಮಾಡಿರೋ ಸ್ವಾಭಿಮಾನಿಗೆ ಟಿಕೆಟ್ ಸಿಗೋ ವಿಶ್ವಾಸ ಹುಟ್ಟಿದೆ. 100ಕ್ಕೆ 100ರಷ್ಟು ಸುಮಲತಾಗೆ ಸಿಹಿ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಆದರೆ ದಳಪತಿಗಳು ಮಾತ್ರ ಮಂಡ್ಯ ನಮಗೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕಾಂಗ್ರೆಸ್ನ ಪ್ರಭಾವಿಗಳ ಮಕ್ಕಳು ಕಣಕ್ಕಿಳಿಯೋ ಸುಳಿವು ಸಿಗ್ತಾ ಇದೆ. ಲೋಕಸಭೆಯ ರಂಗ ಪ್ರವೇಶಕ್ಕೆ ನಿರಾಸಕ್ತಿ ತೋರಿರೋ ಸಚಿವರು ತಮ್ಮ ಮಕ್ಕಳನ್ನ ಅಖಾಡಕ್ಕಿಳಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಕೈ ನಾಯಕರ ಲೋಕದ ನಡೆಗೆ ಕೇಸರಿ ನಾಯಕರು ಸೋಲಿನ ಭಯದ ಭೀತಿ ಅಂತ ಹೇಳಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬಿರು ಬೇಸಿಗೆಯ ಧಗೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಜಲಭಾಗ್ಯಗಳು ಬತ್ತಿ ಹೋಗ್ತಾ ಇದೆ. ಉದ್ಯಾನ ನಗರಿಯ ಜನ ಈಗಾಗಲೇ ಹನಿ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ. ಜನರ ದಾಹವನ್ನು ತೀರಿಸೋದಕ್ಕೆ ಬಿಬಿಎಂಪಿ ಟ್ಯಾಂಕರ್ ಮೂಲಕ ನೀರು ಪೂರೈಸೋದಕ್ಕೆ ತೀರ್ಮಾನಿಸಿದೆ. ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ಗೆ ಹೋರಿ ವಿವಾದ ಸುತ್ತಕೊಂಡಿದೆ. ಹಳ್ಳಿಕಾರ್ ಒಡೆಯ ಅನ್ನೋ ಬಿರುದು ಇಟ್ಕೊಂಡಿರೋದು ಹಳ್ಳಿಕಾರ್ ಸಂರಕ್ಷಕರ ಕಣ್ಣು ಕೆಂಪಾಗಿಸಿದೆ. ಜನ ಮೆಚ್ಚಿಕೊಟ್ಟ ಹೆಸರಿನ ಜೊತೆಗೆ ಗೂಗಲ್ ವಿರುದ್ಧವೂ ಕೂಡ ಹಳ್ಳಿಕಾರ್ ತಳಿ ಸಂರಕ್ಷಕರು ದೂರು ಕೊಟ್ಟಿದ್ದಾರೆ. ಪ್ರೀತಿ ಹುಟ್ಟೋದು ಕಾಮನ್, ಆದರೆ ಹುಚ್ಚು ಪ್ರೀತಿ ಆದರೆ ಡೇಂಜರ್. ಹುಡುಗ ಆಗಲಿ ಹುಡುಗಿನೇ ಆಗಲಿ ಬಲವಂತದ ಪ್ರೀತಿಯ ಹಿಂದೆ ಹೋದರೆ ಸಂಕಷ್ಟ ಫಿಕ್ಸು. ಹೀಗೆ ಹೈದರಾಬಾದ್ನಲ್ಲಿ ಇಷ್ಟವಾಗಿದ್ದ ಹುಡುಗನನ್ನ ಕಿಡ್ನ್ಯಾಪ್ ಮಾಡಿದಂಥ ಘಟನೆ ನಡೆದಿದೆ. ಪ್ರೀತ್ಸೋ ಅಂತ ಪ್ರಾಣ ತಿಂತ ಇದ್ದಂಥ ಯುವತಿ ಕಂಬಿಯ ಹಿಂದೆ ಸೇರಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.